ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಮನೆಗೆ ಉಚಿತವಾಗಿ ಸೋಲಾರ್ ವಿದ್ಯುತ್ ಅಳವಡಿಸುವಂತ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಮನೆಯ ಮೇಲೆ ಉಚಿತ ಸೋಲಾರ್ ವಿದ್ಯುತ್ ಅನ್ನ ಈಗಾಗಲೇ ಅರ್ಜಿನ ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ ಅದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ನೋಡೋಣ ಯಾವ ರೀತಿಯಾಗಿ ನಾವು ಇವತ್ತು PM ಸೂರ್ಯಗರ್ ಒಂದು ಫ್ರೀ ಸೋಲಾರ್ ಅನ್ನ ಯಾವ ರೀತಿಯಾಗಿ ಪಡೆಯಬಹುದು ಅನ್ನುವಂತ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಮ ಒಂದು ಮನೆ ಮೇಲೆ ಇವತ್ತು ಸೋಲಾರ್ ವಿದ್ಯುತ್ ಅನ್ನ ಸಂಪೂರ್ಣವಾಗಿ ಉಚಿತವಾಗಿ ಅಳವಡಿಸಿಕೊಳ್ಳಬಹುದು. ಓಕೆ, ಮೊದಲಿಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. PM ಸೂರ್ಯಗರ್ ಫ್ರೀ ಸೋಲಾರ್ ಪವರ್ ಅಂತ ಹೇಳ್ತೀವಿ. ಮನೆಗೆ ಉಚಿತ ಸೋಲಾರ್ ವಿದ್ಯುತ್ ಅನ್ನ ಈಗಾಗಲೇ ನಾವು ಏನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. PM ಸೂರ್ಯಗರ್ ಯೋಜನೆ ಅಡಿಯಲ್ಲಿ ನಾವು ಮನೆಗೆ ಉಚಿತ ಒಂದು ಸೋಲಾರ್ ಸಿಸ್ಟಮ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ಈ ಸ್ವಲ್ಪ ನಾನು ಪೇಜ್ ಅನ್ನ ಕೆಳಗಡೆ ತಗೋತೇನೆ. ಮತ್ತೆ ಜೊತೆಗೆ ನಾವು ಕೆಳಗಡೆ ಬಂದಾಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಒಂದು ಯೋಜನೆ ಜಾರಿಗೆ ಬಂದು 1 ವರ್ಷ ಕಳೆದರೂ ಕೂಡ ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 7,821 ಮನೆಗಳಿಗೆ ಮಾತ್ರ ಇವತ್ತು ಸೋಲಾರ್ ವಿದ್ಯುತ್ ಪ್ರಯೋಜನೆ ಪಡೆದಿದ್ದಾರೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾಕಂದ್ರೆ ಇದರ ಹವಾ ಇನ್ನೂ ಬಹಳ ಚಾಲು ಆಗಿಲ್ಲ. ಯಾಕಂದ್ರೆ ಈ ಒಂದು ಉಚಿತವಾಗಿ ಬರುವಂತಹ ಸೋಲಾರ್ದೇನೋ ಒಂದು ಹವಾ ಅದಲ್ಲ, ಆ ಹವಾ ಇನ್ನೂವರೆಗೂ ನಮ್ಮ ಕರ್ನಾಟಕದೊಳಗೆ ಬಹಳಷ್ಟು ಜಾಸ್ತಿ ಆಗಿಲ್ಲ. ಯಾಕಂದ್ರೆ ಉಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಕರೆಂಟ್ ಅನ್ನ ಬಳಕೆ ಮಾಡ್ತಾ ಇದೀವಿ. ಯಾವಾಗ ಗ್ಯಾರಂಟಿ ಕರೆಂಟ್ ಬಂದ್ ಆಗ್ತದ ಅವಾಗ ನಾವು ಓಡಾಡ್ತೀವಿ. ಕರೆಂಟ್ ಬಿಲ್ ಜಾಸ್ತಿ ಬರಕತ್ತೈತಿ, ನಾವು ಏನ್ ಮಾಡ್ಬೇಕಂತೇಳಿ ಚಾಲು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವಾಗ ಇದರ ಒಂದು ಬೆಲೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರದವರು ನಿಮ್ಮ ಒಂದು ಮನೆ ಮೇಲೆ ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ನೀವು ವಿದ್ಯುತ್ ಅನ್ನ ಪಡೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಹಳಷ್ಟು ಜನ ಅರ್ಜಿಯನ್ನ ಸಲ್ಲಿಸಿಲ್ಲ. ಆದ್ರೆ ದೇಶದಲ್ಲಿ ಸುಮಾರು 10 ಲಕ್ಷ ಮನೆಗಳಿಗೆ ಸೋಲಾರ್ ಘಟಕ ಅಳವಡಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ 2027ರವರೆಗೆ 1 ಕೋಟಿ ಮನೆಗಳಿಗೆ ಸೋಲಾರ್ ವಿದ್ಯುತ್ ಒದಗಿಸುವ ಒಂದು ಗುರಿ ಕೂಡ ಸಂಪೂರ್ಣವಾಗಿ ಹೊಂದಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ನಾವು ಕೆಳಗಡೆ ನೋಡಿದಾಗ ಇವತ್ತು ದೇಶದಲ್ಲಿ ಈವರೆಗೆ 10 ಲಕ್ಷ ಮನೆಗಳಿಗೆ ಒಂದು ಸೋಲಾರ್ ಅನ್ನ ಸಂಪೂರ್ಣವಾಗಿ ಅಳವಡಿಸಲಾಗಿದೆ ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸೋಲಾರ್ ವಿದ್ಯುತ್ ಪಡೆದ ಒಂದು ಮನೆಗಳ ವಿವರವನ್ನ ನಾವು ಸಂಪೂರ್ಣವಾಗಿ ನೋಡೋದಾದ್ರೆ ಇವತ್ತು ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಸೋಲಾರ್ ವಿದ್ಯುತ್ ಪಡೆಯಲು ಕರ್ನಾಟಕದಲ್ಲಿ ಒಟ್ಟು 5.70 ಲಕ್ಷ ಜನ ನೋಂದಣಿಯನ್ನು ಮಾಡಿಕೊಂಡಿದ್ದು 1.90 ಲಕ್ಷ ಮನೆಗಳು ಅರ್ಜಿಯನ್ನು ಸಲ್ಲಿಕೆಯಾಗಿವೆ. ಹೆಸ್ಕಾಂ ವಹಿಸಿ ಅರ್ಜಿ ಸಲ್ಲಿಕೆ ವಿವರ ಕೂಡ ಕೆಳಗಂತೆ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಇಲ್ಲಿ ನೋಡಬಹುದು ಅಂದ್ರೆ ಇವು ಕಂಪನಿಗಳು ಬೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಇವು ಕಂಪನಿಗಳಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ವಿದ್ಯುತ್ತಿಗೆ ಸೋಲಾರ್ ವಿದ್ಯುತ್ತಿಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಲಾಭವನ್ನ ಪಡಿಬಹುದಾಗಿದೆ. ಇವತ್ತು ಸ್ವಂತ ಮನೆ ಅಪಾರ್ಟ್ಮೆಂಟ್ ಆಗಿರಬಹುದು, ವಾಣಿಜ್ಯ ಮಳಿಗೆ ಆಗಿರಬಹುದು, ಈ ಒಂದು ಯೋಜನೆಯನ್ನು ಒಂದು ಅವಕಾಶವನ್ನ ಪ್ರಯೋಜನ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಜೊತೆಗೆ ಈ ಒಂದು ಪ್ರಧಾನಮಂತ್ರಿ ಒಂದು ಸೂರ್ಯಘರ್ ಯೋಜನೆಯನ್ನ ನಾವು ಸಾಲ ರೂಪದಲ್ಲಿ ಅಂದ್ರೆ ಸಬ್ಸಿಡಿ ಮುಖಾಂತರ ಕೂಡ ನಾವು ಸಂಪೂರ್ಣವಾಗಿ 60% ಸಬ್ಸಿಡಿ ಸಂಪೂರ್ಣವಾಗಿ ನಮಗೆ ಈ ಒಂದು ಘಟಕವನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ. ಜೊತೆಗೆ 1.2 ಕೆವ್ಯಾಟ್ ಒಂದು ಘಟಕಕ್ಕೆ ನಾವು 30,000 ರೂಪಾಯಿ ಸಬ್ಸಿಡಿ ಇರುತ್ತೆ. 2.3 ಕೆವ್ಯಾಟ್ ಒಂದು ಘಟಕಕ್ಕೆ 18,000 ರೂಪಾಯಿ ಸಬ್ಸಿಡಿ ಇರುತ್ತೆ. 3 ಒಂದು ಕೆವ್ಯಾಟ್ ಮೇಲ್ಪಟ್ಟ ಘಟಕಕ್ಕೆ 78,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಸಾಲ ಸೌಲಭ್ಯ ಕೂಡ ಸಂಪೂರ್ಣವಾಗಿ ಇದ್ದಿರುತ್ತೆ. ವಿವರಗಳನ್ನು 12 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ನೀವು ಸಾಲವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಕೇವಲ 6.75 ಬಡ್ಡಿ ದರದಲ್ಲಿ 2 ಲಕ್ಷದವರೆಗೆ ನೀವು ಸಾಲವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹೆಚ್ಚಿನ ವಿದ್ಯುತ್ ಮಾರಾಟ ಮಾಡಲು ಕೂಡ ಅವಕಾಶ ಇದ್ದಿರುತ್ತೆ. ನಿಮ್ಮ ಒಂದು ಮನೆ ಮೇಲೆ ಅಳವಡಿಸಿರುವಂತಹ ಒಂದು ಸೋಲಾರ್ ವಿದ್ಯುತ್ ಇಂದ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಹೆಸ್ಕಾಂ ಸಂಸ್ಥೆಗಳಿಗೆ 25 ವರ್ಷದ ಕಾಲ ನೀವೇನ್ ಮಾಡಬಹುದು ಅಂದ್ರೆ ಕರೆಂಟ್ ಅನ್ನೇ ನೀವು ನಿಮ್ಮ ಮನೆ ಮೇಲೆ ಇರುವಂತಹ ಕರೆಂಟ್ ಅನ್ನೇ ಸರ್ಕಾರಕ್ಕೆ ಮಾಡಿ ಕೂಡ ನೀವೇನ್ ಮಾಡಬಹುದು. ಅದಕ್ಕೆ ಸಬ್ಸಿಡಿ ಇಲ್ಲದ ಘಟಕದಿಂದ ಪ್ರತಿ ಯೂನಿಟ್ಗೆ 3.80 ದರದ ಒಂದು ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಇವತ್ತು ಮನೆ ಮೇಲೆ ನಾವು ಪ್ರಧಾನಮಂತ್ರಿ ಒಂದು ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಸೋಲಾರ್ ಸೆಟ್ ಅನ್ನ ಕೂಡಿಸಿಕೊಂಡು ಅದೇ ಸೋಲಾರ್ ದಿಂದ ನಮಗೆ ಮನೆ ಬಳಕೆ ಎಷ್ಟಾಗುತ್ತೆ ಅಷ್ಟನ್ನ ಯೂನಿಟ್ ಅನ್ನ ಬಳಕೆ ಮಾಡಿಕೊಂಡು ಉಳಿದಿರುವಂತಹ ಯೂನಿಟ್ ಅನ್ನ ನಾವು ಏನ್ ಮಾಡಬಹುದು, ಸರ್ಕಾರಕ್ಕೆ ಮಾರಾಟ ಮಾಡಬಹುದು. ಅದು 3.80 ದರದಲ್ಲಿ 25 ವರ್ಷದವರೆಗೆ ನಾವೇನ್ ಮಾಡಬಹುದು, ಮಾರಾಟವನ್ನ ಮಾಡಬಹುದು. ಅದರ ಒಂದು ಹೆಚ್ಚಿನ ದರ ಕೂಡ ಸಂಪೂರ್ಣವಾಗಿ ಆಗಬಹುದು. ಓಕೆನಾ. ಮತ್ತೆ ನಾವು ಕೆಳಗಡೆ ನೋಡಿದಾಗ ಇಲ್ಲಿಂದ ಇನ್ನು ನಾವು ಸಬ್ಸಿಡಿ ಪಡೆದ 1.2 ಕಿಲೋವ್ಯಾಟ್ ಘಟಕಗಳಿಗೆ ಪ್ರತಿ ಯೂನಿಟ್ಗೆ 2.25 ರಿಂದ 2.3 ಕೆವ್ಯಾಟ್ ಘಟಕ ಒಳಗೆ ಪ್ರತಿ ಯೂನಿಟ್ಗೆ 4 ರೂಪಾಯಿದಿಂದ 43 ಹಾಗೂ 3 ಕೆವ್ಯಾಟ್ ಮೇಲ್ಪಟ್ಟ ಘಟಕಗಳಿಗೆ ಪ್ರತಿ ಯೂನಿಟ್ಗೆ 2 ರಿಂದ 2 ರೂಪಾಯಿ 62 ದರವನ್ನ ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದ್ವಿ. ಜೊತೆಗೆ ಗ್ರಾಹಕರಿಗೆ ಸಿಗುವ ಒಂದು ಪ್ರಯೋಜನಗಳನ್ನ ನಾವು ನೋಡಿದಾಗ ಸೋಲಾರ್ ಘಟಕ ಸ್ಥಾಪಿಸಿದ 5 ವರ್ಷದಲ್ಲಿ ಒಂದು ಹಾಕಿರುವಂತಹ ಬಂಡವಾಳ ವಾಪಸ್ ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಆಗುತ್ತೆ. ಮುಂದಿನ 20 ವರ್ಷದವರೆಗೆ 10 ರಿಂದ 15 ಲಕ್ಷ ಆದಾಯ ಕೂಡ ಸಂಪೂರ್ಣವಾಗಿ ಗಳಿಸಬಹುದು. 40 ವರ್ಷದವರೆಗೆ ಮನೆಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಪಡೆಯಬಹುದು. ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅವರ ಪ್ರಕಾರ ಈ ಒಂದು ಯೋಜನೆಯಿಂದ ದೇಶದ ಮನೆಗೂ ವಿದ್ಯುತ್ ಸ್ವಾವಲಂಬನೆ ಸಿಗಲಿದೆ. ಆಸಕ್ತ ಗ್ರಾಹಕರು ಇದರ ಒಂದು ಪ್ರಯೋಜನ ಪಡೆದುಕೊಳ್ಳಬಹುದು. ಜೊತೆಗೆ ಸೂರ್ಯಘರ್ ಯೋಜನೆಗೆ ನಾವು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅಂದ್ರೆ, ತಮ್ಮ ಮನೆಗೆ ಸೋಲಾರ್ ಘಟಕ ಅಳವಡಿಸಿಕೊಳ್ಳಲು ಆಸಕ್ತಿ ಇದ್ದವರು ಪ್ರಧಾನಮಂತ್ರಿ ಸೂರ್ಯಘರ್ ಒಂದು ಮುಫ್ತಿ ಒಂದು ಬಿಜ್ಲಿ ಒಂದು ವೆಬ್ಸೈಟ್ ಅಂತ ಇದಿರುತ್ತೆ. ನೇರವಾಗಿ ಆ ಒಂದು ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೇವಲ 5 ನಿಮಿಷದಲ್ಲಿ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ಇದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಇವತ್ತು ಸೂರ್ಯಘರ್ ಯೋಜನೆ ಅಡಿಯಲ್ಲಿ ನೀವು ಸಂಪೂರ್ಣವಾಗಿ ನೋಂದಣಿಯನ್ನ ಮಾಡಿಕೊಂಡು ಏನ್ ಮಾಡಬಹುದು ಅಂದ್ರೆ, ಇವತ್ತು ಮನೆಯ ಮೇಲೆ ಉಚಿತವಾಗಿ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡು ಮನೆಗೆ ವಿದ್ಯುತ್ ಅನ್ನ ಬಳಕೆ ಮಾಡಿ ಉಳಿದಿರುವಂತಹ ವಿದ್ಯುತ್ ಅನ್ನ ನೀವು ಸರ್ಕಾರಕ್ಕೆ ಮಾರಾಟ ಮಾಡಿ ಏನ್ ಮಾಡಬಹುದು, ಪ್ರತಿ ತಿಂಗಳು 15 ರಿಂದ 20 ಸಾವಿರ ರೂಪಾಯಿ ಒಂದು ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಅದರ ಒಂದು ಆದಾಯ ನೀವೇನ್ ಹಾಕಿರ್ತೀರಿ 5 ವರ್ಷದಲ್ಲಿ ಸಂಪೂರ್ಣವಾಗಿ ರಿಪೀಟ್ ಆಗಿರುತ್ತೆ. ಉಳಿದಿರುವಂತಹ ಹಣವನ್ನ 40 ವರ್ಷದವರೆಗೆ ನಿಮ್ಗೆಲ್ಲವನ್ನು ಕೂಡ ಪ್ರಾಫಿಟ್ ಆಗಿ ಸಿಗಲಿದೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡಬಹುದು, ಕ್ಲೋಸ್ ಅನ್ನ ಮಾಡಿಕೊಂಡು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಸರ್, ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಬಹಳಷ್ಟು ಈಸಿ ಆಗಿದ್ದಿರುತ್ತೆ. PM ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನಾ ನ್ಯಾಷನಲ್ ಪೋರ್ಟಲ್ ಅಂತ ಸಂಪೂರ್ಣವಾಗಿ ಬಂದಿರುತ್ತೆ. ಇದರಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಮತ್ತೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ಮಾಹಿತಿ ಬೇಕಾಗುತ್ತೆ, ಇದರ ಒಂದು ಲಾಭ ಏನು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಇಲ್ಲಿಂದ ಕನ್ಸ್ಯೂಮರ್ ಲಾಗಿನ್ ಮತ್ತೆ ಅಡ್ಮಿಷನ್ ಲಾಗಿನ್ ಅಂತ ಇರುತ್ತೆ. ಅವಾಗ ನಾವೇನ್ ಮಾಡಬೇಕು, ಕನ್ಸ್ಯೂಮರ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಲಾಗಿನ್ ಅನ್ನ ಮಾಡ್ಕೋಬಹುದು. ಓಕೆ, ಕನ್ಸ್ಯೂಮರ್ ಮೇಲೆ ಲಾಗಿನ್ ಮಾಡ್ತಿದ್ದಾನೆ. ನಮಗೆ ಲಾಗಿನ್ ಆಗುವಂತ ಒಂದು ವಿಧಾನ, ನಮ್ಮ ಮೊಬೈಲ್ ನಂಬರ್ ಮತ್ತೆ ಈ ರೀತಿಯಾಗಿ ಒಂದು ಕ್ಯಾಪ್ಚರ್ ಕೋಡ್ ಕೇಳುತ್ತೆ. ನಮ್ಗೆ ಯಾವುದೇ ರೀತಿಯಿಂದ ನಮ್ಮ ಮೊಬೈಲ್ ನಂಬರ್ ಮತ್ತೆ ಲಾಗಿನ್ ಆಗುವಂತ ನಮ್ಮ ಹತ್ರ ಪೋರ್ಟಲ್ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ, ಈ ಒಂದು ವೆರಿಫಿಕೇಶನ್ ಅನ್ನ ಸಂಪೂರ್ಣವಾಗಿ ಮಾಡಿಕೊಂಡು ಮಾಡಿದ ನಂತರ ಇನ್ನು ಕೆಲವೊಂದಿಷ್ಟು ನಿಮ್ಗೆ ಎಷ್ಟು ಒಂದು ಸಬ್ಸಿಡಿ ಸಿಗುತ್ತೆ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಎಷ್ಟು ಯೂನಿಟ್ ನೀವು ಬಳಕೆ ಮಾಡುವಂತವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇವತ್ತು 3K ವ್ಯಾಟ್ ಆಗಿರ್ಬೋದು, 3 ವೇಟ್ ಗಿಂತ ಜಾಸ್ತಿ ಆಗಿರ್ಬೋದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಸಬ್ಸಿಡಿ ಆಗಿರ್ಬೋದು, ಮತ್ತೆ ಎಷ್ಟು ವ್ಯಾಟ್ ಅನ್ನು ನೀವು ಯೂಸ್ ಮಾಡ್ತೀರಿ, ನಿಮ್ಗೆ ಎಷ್ಟು ಒಂದು ಸಾಲ ಸಿಗುತ್ತೆ ಅನ್ನುವಂತ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಪೋಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಕೆಬಿಗಳಿಗೆ ಅಥವಾ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಕೂಡ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ಇಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಮತ್ತೆ ಎಲ್ಲವನ್ನು ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು. ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಂಡು ಇಲ್ಲಿಂದ ಕನ್ಸ್ಯೂಮರ್ ಲಾಗಿನ್ ಅಂತ ಬರುತ್ತೆ. ಕನ್ಸ್ಯೂಮರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತೆ ಅಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನು ಹಾಕೊಂಡು ನೀವು ಏನ್ ಮಾಡಬಹುದು, ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಕನ್ಸ್ಯೂಮರ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನು ಮಾಡಿ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿಯನ್ನು ಕೇವಲ 5 ನಿಮಿಷದಲ್ಲಿ ಸಂಪೂರ್ಣವಾಗಿ ಸಲ್ಲಿಸಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಕನ್ಸ್ಯೂಮರ್ ಐಡಿಯನ್ನು ಸಂಪೂರ್ಣವಾಗಿ ತಗೊಂಡು ಅದರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಮಗೆ ಒಂದು ಕರೆಂಟ್ ಬಿಲ್ ಬೇಕಾಗುತ್ತೆ, ಅದರಲ್ಲಿ ನಮ್ಮ ನಂಬರ್ ಇದ್ದಿರುತ್ತೆ. ಆ ಒಂದು ಕರೆಂಟ್ ಬಿಲ್ ಅನ್ನು ತಗೊಂಡು ಮುಂದಿನ ವಿಡಿಯೋದಲ್ಲಿ ಈ ಒಂದು PM ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾಗಿ ನಾವು ಸೋಲಾರ್ ಸೆಟ್ ಅನ್ನ ಮನೆಯ ಮೇಲೆ ಅಳವಡಿಸಿಕೊಳ್ಳಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೇನೆ. ದಯವಿಟ್ಟು ಬಹಳಷ್ಟು ಉಪಯುಕ್ತವಾಗಿರುವಂತಹ ಈ ಒಂದು ಯೋಜನೆ ಅಡಿಯಲ್ಲಿ, ಯಾಕಂದ್ರೆ ಇವತ್ತು ಉಚಿತವಾಗಿ ನಾವು ಕರೆಂಟ್ ಬಳಕೆ ಮಾಡ್ತಾ ಇದೀವಿ, ಹಾಗಾಗಿ ಅದರ ಒಂದು ಶಾಕ್ ನಮಗೆ ತಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ಸೋಲಾರ್ ಕುಡಿಸ್ಕೋಬೇಕು, ಮನೆಗೆ ಬಹಳ ವಿದ್ಯುತ್ ಒಂದು ಖರ್ಚು ಆಗ್ತಾ ಇದೆ ಅನ್ನುವಂಥದ್ದು ಯಾವಾಗ ಲೆಕ್ಕಾಚಾರ ಬರುತ್ತೋ ಅವಾಗ ನಾವು ಈ ಒಂದು ಯೋಜನೆಗೆ ಸಂಪೂರ್ಣವಾಗಿ ಶಿಫ್ಟ್ ಆಗ್ಲಿಕ್ಕೆ ಶುರುವಾಗ್ತೀವಿ. ಆಗೋಕ್ಕಿಂತ ಮುಂಚೆನೆ ನೀವೇನ್ ಮಾಡಬಹುದು, ಇವತ್ತು PM ಸೂರ್ಯಘರ್ ಒಂದು ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ನೀವು ಸೋಲಾರ್ ಸೆಟ್ ಅನ್ನು ಸಂಪೂರ್ಣವಾಗಿ ಕೂಡಿಸ್ಕೋಬಹುದು. ಸಂಪೂರ್ಣವಾಗಿ 75,000 ವರೆಗೆ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಪ್ರಾಜೆಕ್ಟ್ ಆಗಿರಬಹುದು ಮತ್ತೆ ಆ ಸಬ್ಸಿಡಿಗಳು ಕೂಡ ನಿಮಗೆ ಸಾಕಷ್ಟು ಒಂದು ಬ್ಯಾಂಕ್ಗಳಿಂದ ಕೂಡ ಸಂಪೂರ್ಣವಾಗಿ ಸಿಗುವಂತದ್ದು ಎಲ್ಲವನ್ನು ಕೂಡ ಇಲ್ಲಿ ನೋಡ್ತಾ ಇದೀನಿ. ಸಬ್ಸಿಡಿ ಕೂಡ ಇಲ್ಲಿ ರೆಸಿಡೆನ್ಸಿಯಲ್ ಹೌಸ್ ಹೋಲ್ಡರ್ಗೆ 18,000 ಮತ್ತೆ 78,000 30,000ದಿಂದ ಸಂಪೂರ್ಣವಾಗಿ ಸಬ್ಸಿಡಿಗಳನ್ನು ನೀವು ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.